ಮನೆ ಓನರ್ ಎದುರೇ ಇದ್ದಾರೆ, ಡಾಕ್ಯುಮೆಂಟ್ಸ್ ಎಲ್ಲ ಸರಿಯಾಗಿಯೇ ಇರ್ತದೆ ಅಂತ ನೀವು ಬೇಜವಾಬ್ದಾರಿಯಿಂದ ವರ್ತಿಸಿದ್ರೆ ನಾಳೆ ನೀವು ದೊಡ್ಡ ಸಮಸ್ಯೆಗೆ ಸಿಕ್ಕಿ ಬಿಡ್ತೀರಾ. ತುಂಬಾ ಜನ ಮನೆ ಕಟ್ಟುವಾಗ ಬ್ಯಾಂಕ್ನಿಂದ ಸಾಲ ತಗೊಂಡು ಮನೆ ಕಟ್ಟಿರ್ತಾರೆ. ಒಂದು ವೇಳೆ ಬ್ಯಾಂಕಿಗೆ ಸರಿಯಾದ ಟೈಮ್ನಲ್ಲಿ EMI ಕಟ್ಟಲಿಲ್ಲ ಅಂತ ಅಂದ್ರೆ, ಅಥವಾ ತುಂಬಾ ಡ್ಯೂ ಇದ್ರೆ ಬ್ಯಾಂಕಿನವರು ಬಂದು ಮನೆ ಖಾಲಿ ಮಾಡಿಸ್ತಾರೆ. ನಿಮ್ಮದು ಬಾಡಿಗೆ ಇರುವವರನ್ನು ಮನೆ ಖಾಲಿ ಮಾಡಿಸ್ತಾರೆ. ಯಾಕೆಂದ್ರೆ ಅವರು ಮನೆ ಸೀಸ್ ಮಾಡ್ತಾರೆ. ಈ ಒಂದು ಸಂದರ್ಭದಲ್ಲಿ ನಿಮಗೆ ಹಣ ಸಹ ಇರುವುದಿಲ್ಲ, ಬಾಡಿಗೆ ಮನೆ ಸಹ ಇರುವುದಿಲ್ಲ. ಇನ್ನೂ ಕೆಲವೊಂದು ಸಂದರ್ಭಗಳಲ್ಲಿ ಏನಾಗ್ತದೆ ಅಂತಂದ್ರೆ, ಕೆಲವೊಂದು ಬ್ರೋಕರ್ಗಳಾಗಿರ್ಬೋದು ಅಥವಾ ಸಂಬಂಧಿಕರಾಗಿರ್ಬೋದು ಅಥವಾ ಫ್ರೆಂಡ್ಸ್ಗಳಾಗಿರ್ಬೋದು, ಅವರು ಮನೆ ಓನರ್ ಅಂತ ಹೇಳಿಕೊಂಡು ನಿಮ್ಮ ಸೆಕ್ಯೂರಿಟಿ ಡೆಪಾಸಿಟ್ ಅಥವಾ ಬಾಡಿಗೆ ಹಣನ ತಗೊಳ್ತಾನೆ ಇರ್ತಾರೆ. ಆದ್ರೆ ನಿಜವಾಗಿ ಸಹ ಈ ವಿಷಯ ಆ ಮನೆಯ ನಿಜ ಓನರ್ಗೆ ಗೊತ್ತಿರುವುದಿಲ್ಲ. ಈ ಎರಡೂ ಸಂದರ್ಭಗಳಲ್ಲಿ ನೀವು ತುಂಬಾ ಡೇಂಜರ್ ಅಲ್ಲಿ ಇರ್ತೀರಾ. ತುಂಬಾ ಯೋಚನೆ ಮಾಡಿ, ಡಾಕ್ಯುಮೆಂಟ್ ಕೇಳಲೇಬೇಕು. ಹೀಗೆಲ್ಲ ಆಗಬಾರ್ದು ಅಂತಂದ್ರೆ ನೀವು ಮನೆ ಓನರ್ ಹತ್ರ ಟ್ಯಾಕ್ಸ್ ರಿಸಿಪ್ಟ್ ಕೇಳಿ, ಎಲೆಕ್ಟ್ರಿಸಿಟಿ ಬಿಲ್ ಕೇಳಿ, ಅದರ ಜೊತೆಗೆ ಆಧಾರ್ ಕಾರ್ಡ್ ಕೂಡ ಕೇಳಲೇಬೇಕು. ಈಗ ಟ್ಯಾಕ್ಸ್ ರೆಸಿಪ್ಟ್ ಅಥವಾ ಎಲೆಕ್ಟ್ರಿಸಿಟಿ ಬಿಲ್ ಎರಡರಲ್ಲಿ ಒಂದು ತಗೊಳ್ಳಿ, ಮತ್ತೆ ಅವರ ಆಧಾರ್ ಕಾರ್ಡ್ ಕೂಡ ತಗೊಳ್ಳಿ. ಎರಡು ಕೂಡ ಕಂಪೇರ್ ಮಾಡಿ. ಎರಡರಲ್ಲಿ ಕೂಡ ಹೆಸರು ಸೇಮ್ ಇರಬೇಕು. ಜೊತೆಗೆ ಆಧಾರ್ ಕಾರ್ಡಲ್ಲಿ ಇರ್ತಕ್ಕಂಥ ಫೋಟೋ ನಿಮ್ಮ ಎದುರಲ್ಲಿ ಇರ್ತಕ್ಕಂಥ ವ್ಯಕ್ತಿಯ ಜೊತೆ ತಾಳೆ ಆಗೋ ಥರ ಇರಬೇಕು, ಅಂದರೆ ಹೋಲಿಕೆ ಇರಬೇಕು. ಮುಂದೆ ಒಂದು ದಿನ ನೀವು ಅಗ್ರಿಮೆಂಟ್ ಮಾಡಿಸುವಂಥ ಸಂದರ್ಭದಲ್ಲಿ ಆಧಾರ್ ಕಾರ್ಡಲ್ಲಿ ಇರ್ತಕ್ಕಂಥ ಹೆಸರು ಏನಿದೆ ಅದೇ ಹೆಸರು ಅಗ್ರಿಮೆಂಟಲ್ಲಿ ಕೂಡ ಪ್ರಿಂಟ್ ಆಗಬೇಕು, ಅಲಾಂಗ್ ವಿತ್ ಓನರ್ದು ಆಧಾರ್ ಕಾರ್ಡ್ ನಂಬರ್. ನಿಮ್ಮದು ಹೆಸರು ಮತ್ತು ಆಧಾರ್ ಕಾರ್ಡ್ ನಂಬರ್ ಅಗ್ರಿಮೆಂಟಲ್ಲಿ ಮೆನ್ಷನ್ ಆಗಲೇಬೇಕು. ಆದರೆ ಇನ್ನೊಂದು ವಿಷಯ, ಮನೆ ಓನರ್ ಹತ್ರ ಕೇಳಿ, ಈ ಮನೆ ಕಟ್ಟಬೇಕಾದ್ರೆ ಏನಾದರೂ ಲೋನ್ ಮಾಡಿಸಿದ್ರಾ ಅಂತ ತುಂಬ ನೈಸಾಗಿ ಕೇಳಿ.